ಒಂದು ಖುಷಿಯ ವಿಚಾರ. ಕರ್ನಾಟಕ ರಾಜ್ಯ ಸರ್ಕಾರದಿಂದ ಸಿಇಟಿ ಪರೀಕ್ಷೆದು ದಿನಾಂಕನ ಪ್ರಕಟ ಮಾಡಿದ್ದಾರೆ. ಇದೇ ದಿನಾಂಕಕ್ಕೆ ಈ ಒಂದು ಪರೀಕ್ಷೆ ಇರತ್ತೆ ಅಂತೇಳಿ ಸ್ಪಷ್ಟನೆ ಸಿಕ್ಕಿದೆ. ಇದು ಮೊದಲನೇದಾಗಿ. ಎರಡನೇದಾಗಿ ಈ ಒಂದು ರಿಜಿಸ್ಟರ್ ಯಾವ ಒಂದು ದಿನಾಂಕದಿಂದ ಸ್ಟಾರ್ಟ್ ಆಗ್ತಾ ಇದೆ ಅಂದ್ರೆ ಸಿಇಟಿ ಬರೀಬೇಕಲ್ಲ, ಅದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಾಗತ್ತೆ. ಈ ಒಂದು ದಿನಾಂಕನ ಫಿಕ್ಸ್ ಮಾಡಿದ್ದಾರೆ. ಈ ಒಂದು ದಿನಾಂಕದಿಂದ ನೀವು ರಿಜಿಸ್ಟರ್ ಮಾಡ್ಕೋಬೇಕು. ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಯಾವ ಒಂದು ದಿನಾಂಕಕ್ಕೆ ಈ ಒಂದು ಸಿಇಟಿ ಪರೀಕ್ಷೆ ಇದಾವೆ, ಯಾವ ಒಂದು ದಿನಾಂಕದಿಂದ ನೀವು ರಿಜಿಸ್ಟರ್ ಮಾಡಬೇಕು ಮತ್ತು ಮುಂದಕ್ಕೆ ಏನ್ ಮಾಡಬೇಕು ಎಲ್ಲ ಮಾಹಿತಿ ಇರತ್ತೆ ವಿಡಿಯೋ ಕೊನೆತನಕ ನೋಡಿ. ಮತ್ತೆ ಇನ್ನೊಂದು ಪ್ರಮುಖವಾದ ಮಾಹಿತಿ, ನೋಂದಣಿ ಮಾಡೋ ಸಮಯದಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನ ತಿಳಿಸ್ಕೊಡ್ತೇನೆ. ಕೊನೆತನಕ ನೋಡಿ. ಮತ್ತೆ ಈ ಒಂದು ಚಾನಲ್ ಅನ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಿರೋರು ಫಾಲೋ ಮಾಡ್ಕೊಳ್ಳಿ. ಬನ್ನಿ ಒಂದೊಂದ ತಿಳಿಸ್ಕೊಡ್ತೇನೆ ನೋಡಿ. ಇದೀಗ ಬಂದಿರುವಂತ ಮಾಹಿತಿ ಆಗಿರತ್ತೆ ಕರ್ನಾಟಕ ಸರ್ಕಾರದಿಂದ. ಇಲ್ಲಿ ತಿಳಿಸ್ಕೊಟ್ಟಿರುವಂತ ಮಾಹಿತಿ, ಎಂದಿಂದ ಇಲ್ಲಿ ತನಕವರೆಗೆ ಈ ಒಂದು ಪರೀಕ್ಷೆ ಇದೆಯಪ್ಪ ಅಂದ್ರೆ ಕರ್ನಾಟಕ ವೃತ್ತಿಪರ ಕೋರ್ಸ್ಗೆ ಸಂಬಂಧಪಟ್ಟಂತೆ ಈ ಒಂದು ವೃತ್ತಿಪರ ಕೋರ್ಸ್ಗೆ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದ ಇದನ್ನ ನಡೆಸ್ತಾರೆ. ಈ ಒಂದು ನಡೆಸಬೇಕಂದ್ರೆ ಎಂದಿನಿಂದ ನಡೆಸ್ತಾರೆ? ಏಪ್ರಿಲ್ 23ನೇ ತಾರೀಕಿನಿಂದ 24ರಂದು ಕರ್ನಾಟಕ ಸಾಮಾನ್ಯ ಪ್ರವೇಶ ಪರೀಕ್ಷೆ ಇದೆಯಲ್ಲ, KCET ಅಂತೇಳಿ ನಡೆಸಲಿದ್ದು. ಅದಕ್ಕೆ ನೋಂದಣಿ ಮಾಡ್ಬೇಕಾಗತ್ತೆ. ಹಂಗೆ ಇರೋದಿಲ್ಲ, ಆ ಒಂದು ಪರೀಕ್ಷೆಗೆ ನೋಂದಣಿ ಮಾಡಬೇಕು. ಇದಕ್ಕೆ ಇಷ್ಟು ಡೇಟು, ಅದಕ್ಕೆ ಅಷ್ಟು ಡೇಟ್ ಅಂತ ಮೆನ್ಷನ್ ಇರತ್ತೆ. ಆ ಒಂದು ದಿನಾಂಕ ಕರ್ನಾಟಕ ರಾಜ್ಯಾದ್ಯಂತ ಜನವರಿ 17ನೇ ತಾರೀಕಿನಿಂದ ಆನ್ಲೈನ್ ನಲ್ಲಿ ಈ ಒಂದು ಪರೀಕ್ಷೆಗೆ ನೋಂದಣಿ ಮಾಡಬೇಕಾಗತ್ತೆ. ವೃತ್ತಿಪರ ಕೋರ್ಸ್ಗಳಿಗೆ ಸಂಬಂಧಪಟ್ಟಂತೆ ಪ್ರವೇಶಕ್ಕಾಗಿ ಕರ್ನಾಟಕ KE ಅಂದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ವತಿಯಿಂದಾನೆ ಇದು ಪರೀಕ್ಷೆಗಳನ್ನ ನಡೆಸ್ತಾರೆ. ಇದು ಏಪ್ರಿಲ್ 23ರಿಂದ 24ನೇ ತಾರೀಕಿದಂದು ನಡೆಸ್ತಿದ್ದಾರೆ. ಸಾಮಾನ್ಯ ಪರೀಕ್ಷೆ ಅಂತೇಳಿ ಉನ್ನತ ಕೋರ್ಸ್ಗಳಿಗೆ ಇದು ಸಂಬಂಧಪಟ್ಟಿರತ್ತೆ. ಇದಕ್ಕೆ ನೋಂದಣಿ ಮಾಡೋದು ಜನವರಿ 17ನೇ ತಾರೀಕು ಆನ್ಲೈನ್ ನಲ್ಲಿ ನೋಂದಣಿ ಮಾಡಬೇಕಾಗತ್ತೆ. ಇದು ನಿಮಗೆ ಅರ್ಥ ಆಯ್ತು ಅಂತ ತಿಳ್ಕೊತೀವಿ. ಯಾರು ಈ ಒಂದು KCET ಪರೀಕ್ಷೆನ ಬರಿಬೇಕಂತ ಇದ್ದಾರೆ, ವೃತ್ತಿಪರ ಕೋರ್ಸ್ಗೆ ಸಂಬಂಧಪಟ್ಟಂತೆ ಉನ್ನತ ಮಟ್ಟಕ್ಕೆ ಹೋಗ್ಬೇಕಂದ್ರೆ ಈ ಒಂದು ಪರೀಕ್ಷೆ ಬರೆಯಿರಿ. CET ಪರೀಕ್ಷೆನ ಬರೆಯೋದಕ್ಕೆ ದಿನಾಂಕ, ನೋಂದಣಿ ದಿನಾಂಕ ಅರ್ಥ ಆಯ್ತು ಅಂತ ಅನ್ಕೋತೀವಿ. ಮತ್ತೆ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕಂತೇಳಿ ನಾನು ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಪಿನ್ ಅನ್ನ ಮಾಡಿದ್ದೇನೆ, ಚೆಕ್ ಮಾಡ್ಕೊಳ್ಳಿ. ಅಥವಾ ಅಲ್ಲಿ ಏನಾದ್ರು ಗೊತ್ತಿಲ್ಲ ಅಂದ್ರೆ ನಮ್ಮೊಂದು ಇನ್ಸ್ಟಾಗ್ರಾಮ್ದಲ್ಲಿ ನನಗೆ ಮೆಸೇಜ್ ಮಾಡಿ, ನಾನು ನಿಮಗೆ PDF ಫಾರ್ಮ್ ಇದೆ ಅದನ್ನ ನನಗೆ ಕಳಿಸ್ಕೊಡ್ತೇನೆ. ಅಥವಾ ನಮ್ಮ ಒಂದು ಇನ್ಸ್ಟಾಗ್ರಾಮ್ ಪಾಡ್ಕಾಸ್ಟ್ ಚಾನಲ್ ನಲ್ಲಿ ಅದು ಅಪ್ಡೇಟ್ ಮಾಡಿದ್ದೇವೆ, ಚೆಕ್ ಮಾಡ್ಕೊಳ್ಳಿ.